ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ? ನಾವಂತೂ ಸೂಪರಾಗಿದ್ದೀವಿ. ಇವತ್ತು ಆಲೂ ಬಟಾಣಿ ಎರಡೂ ಸೇರಿಸಿ ಒಂದು ಗ್ರೇವಿ ಮಾಡ್ತಾಯಿದ್ದೀವಿ. ಇದು ಚಪಾತಿಗೆ, ಗೀ ರೈಸ್ಗಂತೂ ತುಂಬಾ ಚೆನ್ನಾಗಿರ್ತದೆ. ರೊಟ್ಟಿಗೂ ತುಂಬಾ ಚೆನ್ನಾಗಿರ್ತದೆ, ಅನ್ನನೂ ತಿನ್ಬೋದು. ನಾನು ಯಾವ ಥರ ಮಾಡಿದೆ ಅಂತ ಬನ್ನಿ ನಿಮ್ಮ ಹತ್ರ ಶೇರ್ ಮಾಡ್ಕೋತಾ ಇದ್ದೀನಿ. ಹೊಸದಾಗಿ ನಮ್ಮ ಚಾನಲ್ ಯಾರಾದರೂ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನ್ ಪ್ರೆಸ್ ಮಾಡಿ ಪೂರ್ತಿಯಾಗಿ ವಿಡಿಯೋ ನೋಡಿ. ಬನ್ನಿ ನಾನು ಹೇಗೆ ಮಾಡಿದೆ ಅಂತ ತೋರಿಸ್ತೀನಿ. ನೋಡಿ, ನಾನು ಇಲ್ಲಿ 2 ಆಲೂಗೆಡ್ಡೆ ತೊಗೊಂಡಿದ್ದೀನಿ. ನಾನು ಒಂದು ಇಬ್ಬರಿಗೆ ಆಗುವಷ್ಟು ನಾನು ಮಾಡ್ತಾ ಇರೋದು. 2 ಆಲೂಗೆಡ್ಡೆನ ಕಟ್ ಮಾಡಿ ತೊಳೆದ್ಬಿಟ್ಟು ಹಾಕಿದ್ದೀನಿ. ಅದಕ್ಕೆ ಒಂದು ಅರ್ಧ ಕಪ್ಪಷ್ಟು ಬಟಾಣಿ ಸೇರಿಸಿದ್ದೀನಿ. ನಾನು ಎರಡನ್ನೂ ಬೇಯಿಸಿ ಇಟ್ಕೋತೀನಿ. ಇವಾಗ ಮಸಾಲೆಗೆ ಒಂದು ಈರುಳ್ಳಿ, ದೊಡ್ಡ ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಶುಂಠಿ, ಒಂದೆರಡು ಲವಂಗ, ಒಂದು ಚಕ್ಕೆ. ಈ ಥರ ಮಸಾಲೆ ಮಾಡಿ ಎಷ್ಟು ಚೆನ್ನಾಗಿರ್ತದೆ, ತುಂಬ ಚೆನ್ನಾಗಿರ್ತದೆ. ಇದು ಹಸಿಮೆಣ್ಸಿನ್ಕಾಯಿ ಹಣ್ಣಾಗೋಗಿದ್ದು, ಅದನ್ನೇ ಯೂಸ್ ಮಾಡ್ತಾಯಿದ್ದೀನಿ. 4 ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ. ರೆಡ್ ಕಲರ್ ಬೇಕು ಅಂತ ಏನಿಲ್ಲ, ಹಸಿಮೆಣ್ಸಿನ್ಕಾಯಿ ಅದು ಕೆಂಪು ಆಗೋಗಿತ್ತು, ಅದಕ್ಕೋಸ್ಕರ ಅದನ್ನ ಹಾಕಿದ್ದೀನಿ. ಅದಕ್ಕೆ ಟೊಮೊಟೊ 2 ಟೊಮೊಟೊ ಹಾಕ್ಕೊಂಡಿದ್ದೀನಿ. ಮತ್ತು ಕೊತ್ತಂಬರಿ ಇರಲಿಲ್ಲ, ಕೊತ್ತಂಬರಿ ಖಾಲಿಯಾಗಿತ್ತು. ಕೊತ್ತಂಬರಿ ಎರಡೂ ಹಾಕಬೇಕಾಗಿತ್ತು. ಅದಕ್ಕೆ ಕೊತ್ತಂಬರಿ ಖಾಲಿಯಾಗಿತ್ತು. ಸ್ವಲ್ಪ ಎಕ್ಸ್ಟ್ರಾ ನಾನು ಹಾಕ್ಕೊಂಡಿದ್ದೀನಿ. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿತ್ತು. ಇದನ್ನ ಗ್ರೈಂಡ್ ಮಾಡಿ ಇಟ್ಕೋತೀನಿ ಫಸ್ಟು. ಇವಾಗ ಒಂದು ಕಡಾಯಿಗೆ ಒಂದು 4ರಿಂದ 5 ಸ್ಪೂನು ಆಯಿಲ್ ಹಾಕ್ಕೋತಾ ಇದ್ದೀನಿ. ಆಯಿಲ್ ಸ್ವಲ್ಪ ಬಿಸಿ ಆದ ತಕ್ಷಣ ಒಂದು ಕಾಲು ಈರುಳ್ಳಿಯಷ್ಟು ಅದನ್ನ ಕಟ್ ಮಾಡಿ ಹಾಕಿದ್ದೀನಿ. ಒಂದು ಪಲಾವ್ ಎಲೆ, ಒಂದು ಚಕ್ಕೆ, 2 ಲವಂಗ, ಆಮೇಲೆ ಕಸ್ತೂರಿ ಮೆಥಿ, ಇಷ್ಟನ್ನು ಹಾಕಿ ನಾನು ಫ್ರೈ ಮಾಡ್ಕೋತಾ ಇದ್ದೀನಿ. ಇಷ್ಟನ್ನು ಹಾಕಿ ಆಯಿಲಲ್ಲಿ ಫ್ರೈ ಮಾಡಿ ಎಷ್ಟು ಗಮ್ ಅಂತ ಸ್ಮೆಲ್ ಬರುತ್ತೆ ಅಂತ ಅಷ್ಟೇ ವಾಸನೆ ತುಂಬಾ ಚೆನ್ನಾಗಿರ್ತದೆ. ಸ್ವಲ್ಪ ಕಲರ್ ಚೇಂಜ್ ಆದ ತಕ್ಷಣ ಇವಾಗ ನಾನು ಮಸಾಲೆ ರುಬ್ಬಿಟ್ಟಿದ್ನಲ್ಲ ಅದನ್ನು ಸೇರಿಸ್ತಾ ಇದ್ದೀನಿ. ಸ್ವಲ್ಪ ಅರಿಶಿನ ಹಾಕಿದ್ದೀನಿ. ತುಂಬ ಈಸಿ, ಎಷ್ಟು ಈಸಿಯಿಂದ ಮಾಡ್ಕೊಬೋದು ಅಂದರೆ ಅಷ್ಟೇ ರುಚಿಯಾಗಿರ್ತದೆ. ಇದು ಗೀ ರೈಸ್ಗೆ ಮಾಡಿದ್ದು. ಅವ್ರು ನಾನ್ ವೆಜ್ ತಿನ್ನೋದಿಲ್ಲ, ಶ್ರಾವಣ ಮಾಸದಲ್ಲಿ ನಾನ್ ವೆಜ್ ತಿನ್ನೋದಿಲ್ಲ, ಅದಕ್ಕೆ ಈ ಥರ ಮಾಡಿಸಿದ್ರು. ನೋಡಿ, ನಾನು 2 ವಿಸಲ್ ಕೂಗಿಸ್ದೆ. ಅದನ್ನ 2 ವಿಸಲ್ ಕೂಗಿಸ್ಬಿಟ್ಟು ಆಲೂಗೆಡ್ಡೆ ಚೆನ್ನಾಗಿ ಬೆಂದಿರಬೇಕು, ಈ ಥರ ಸಾಫ್ಟಾಗಿರಬೇಕು. ಆವಾಗಲೂ ಆಲೂಗೆಡ್ಡೆ ತಿನ್ನೋಕೆ ಚೆನ್ನಾಗಿರ್ತದೆ. ಬೇಯಿಸಿರೋ ಬಟಾಣಿ, ಆಲೂಗೆಡ್ಡೆ ಜಾಸ್ತಿ ಮ್ಯಾಶ್ ಮಾಡೋ ಹಾಗಿಲ್ಲ, ಈ ಥರ ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡಿ ಹಾಕೋದು. ಏಕೆಂದರೆ ಅವ್ರು ಗೀ ರೈಸ್ ತಿನ್ಬೇಕಾದ್ರೆ ಸಿಗಬೇಕಲ್ಲ. ಫುಲ್ ಮ್ಯಾಶ್ ಮಾಡಿಬಿಟ್ರೆ ಪೂರಿ ಥರ ಪೂರಿಗೆ ಗ್ರೇವಿ ಥರ ಬಂದ್ಬಿಡ್ತದೆ. ಸ್ವಲ್ಪ ಕಟ್ ಮಾಡಿ ಹಾಕಿದ್ರೆ ಸಾಕು. ನೋಡಿ, ಇಷ್ಟು ಕಟ್ ಮಾಡ್ಕೋತಾ ಇದ್ದೀನಿ. ಅದನ್ನು ಇದ್ರೊಳಗಡೆ ಗ್ರೇವಿ ಒಳಗಡೆ ಸೇರಿಸಿ ಒಂದು ಸಲ ಮಿಕ್ಸ್ ಮಾಡ್ತಾಯಿದ್ದೀನಿ. ಏಕೆಂದರೆ ಇದಕ್ಕೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿಬೇಕು. ಆಲೂಗೆಡ್ಡೆ ನಾನು ಉಪ್ಪೇನು ಹಾಕಿಲ್ಲ, ಇನ್ನು ಬೇಯಿಸ್ಬೇಕಾದ್ರೆ ಏನು ಉಪ್ಪು ಹಾಕಿಲ್ಲ ನಾನು ಆಲೂಗೆಡ್ಡೆಗೆ. ಇವಾಗ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಎಷ್ಟು ಈಸಿಯಿಂದ ಮಾಡ್ಕೊಬೋದು ಅಷ್ಟೇ ಈಸಿಯಿಂದ ಮಾಡ್ಕೊಬೋದು, ಅಷ್ಟೇ ರುಚಿಯಾಗಿರ್ತದೆ. ನೀವೊಂದು ಸಲ ಟ್ರೈ ಮಾಡಿ ನೋಡಿ. ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಯಾವ ಥರ ಬತ್ತು ಅಂತ. ಒಂದು 5 ನಿಮಿಷ ಕುದಿಸಿದ್ರೆ ಈ ಗ್ರೇವಿ ರೆಡಿ ಆಗುತ್ತೆ. ನೋಡಿ, ಇಷ್ಟೇ. ಇದು ತುಂಬಾ ಚೆನ್ನಾಗಿತ್ತು. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ತಾ ಇದ್ದೀನಿ. ಇದಕ್ಕೆ ಕೊತ್ತಂಬರಿ ಒಂದು ಮಿಸ್ ಆಗಿದೆ, ಕೊತ್ತಂಬರಿ ಒಂದು ಹಾಕಲ್ರಿ. ಇಲ್ಲಿ ತನಕ ನನ್ನ ವೀಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.